ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾವು ನೋಡೋದು ಪ್ರೇರಣೆಯ ವಿಜ್ಞಾನ ಅಂದರೆ ಸೈನ್ಸ್ ಆಫ್ ಮೋಟಿವೇಶನ್. ನಮ್ಮ ಮೆದುಳು ಹೇಗೆ ಕೆಲಸ ಮಾಡುತ್ತದೆ, ಏಕೆ ಕೆಲವರು ಉತ್ಸಾಹದಿಂದ ಕೆಲಸ ಮಾಡುತ್ತಾರೆ, ಇತರರು ಬೇಗನೆ ಬಿಡುತ್ತಾರೆ, ಮತ್ತು ನಾವು ನಮ್ಮ ಮೆದುಳನ್ನು ಹೇಗೆ ತರಬೇತುಗೊಳಿಸುವುದು ಎಂಬುದು. ಪ್ರೇರಣೆ ಅಂದರೆ ಕೇವಲ ಉತ್ಸಾಹ ಅಲ್ಲ, ಅದು ಒಂದು ಜೈವಿಕ ಪ್ರಕ್ರಿಯೆ, ಬಯೋಲಾಜಿಕಲ್ ಪ್ರೊಸೆಸ್. ಇದು ನಮ್ಮ ಮೆದುಳಿನೊಳಗಿನ ರಾಸಾಯನಿಕಗಳು, ಕೆಮಿಕಲ್ಸ್ ಮತ್ತು ನ್ಯೂರಾನ್ಸ್ ಚಟುವಟಿಕೆಗಳಿಂದ ನಿರ್ಧರಿಸಲ್ಪಡುತ್ತದೆ. ಮೆದುಳಿನ ಪ್ರೇರಣೆ ವ್ಯವಸ್ಥೆ. ನಿಮ್ಮ ಮೆದುಳಿನೊಳಗೆ ಒಂದು ಶಕ್ತಿಯುತ ಭಾಗ ಇದೆ. ಅದನ್ನು ಡೋಪಮಿನ್ ಸಿಸ್ಟಮ್ ಅಂತ ಕರೆಯಲಾಗುತ್ತದೆ. ಡೋಪಮಿನ್ ಎನ್ನುವುದು ಮೋಟಿವೇಶನ್ ಹಾರ್ಮೋನ್ ಅಥವಾ ರಿವಾರ್ಡ್ ಹಾರ್ಮೋನ್. ನೀವು ಯಾವುದಾದರೂ ಕೆಲಸ ಮಾಡುವ ಮೊದಲು ಇದರಿಂದ ನನಗೆ ಏನು ಲಾಭವಾಗಬಹುದು ಎಂದು ನಿಮ್ಮ ಮೆದುಳು ಅಂದಾಜು ಮಾಡಿದ ಕ್ಷಣದಲ್ಲಿ ಡೋಪಮಿನ್ ಬಿಡುಗಡೆಯಾಗುತ್ತದೆ. ಅದೇ ನಿಮಗೆ ಪ್ರೇರಣೆಯನ್ನು ನೀಡುತ್ತದೆ. ಉದಾಹರಣೆಗೆ, ಪರೀಕ್ಷೆಗೆ ಓದಬೇಕು ಅನ್ನಿಸಿದಾಗ ನೀವು ಫಲಿತಾಂಶದಲ್ಲಿ ಯಶಸ್ಸು ಕಂಡರೆ ಖುಷಿಯಾಗುತ್ತದೆ ಎಂಬ ಕಲ್ಪನೆ ಬರುತ್ತದೆ. ಅದೇ ಡೋಪಮಿನ್ ನಿಮ್ಮ ಮೆದುಳಿಗೆ ನೀನು ಈಗಲೇ ಓದಲು ಶುರು ಮಾಡು ಅಂತ ಸಿಗ್ನಲ್ ಕೊಡುತ್ತದೆ. ಪ್ರೇರಣೆ ಏಕೆ ಕಡಿಮೆಯಾಗುತ್ತದೆ? ಆದರೆ ಕೆಲವೊಮ್ಮೆ ನಾವು ಆರಂಭದಲ್ಲಿ ತುಂಬ ಉತ್ಸಾಹದಿಂದ ಶುರು ಮಾಡಿ ಮಧ್ಯದಲ್ಲೇ ಬಿಡುತ್ತೇವೆ. ಏಕೆ ಅಂತ ಗೊತ್ತೇ? ನಮ್ಮ ಮೆದುಳು ತಕ್ಷಣದ ಫಲಿತಾಂಶ ನೋಡಲು ಇಷ್ಟಪಡುತ್ತದೆ. ಅದನ್ನು ಇನ್ಸ್ಟಂಟ್ ರಿವಾರ್ಡ್ ಸಿಸ್ಟಮ್ ಅಂತ ಕರೆಯಲಾಗುತ್ತದೆ. ಹಾಗಾಗಿ ಫಲಿತಾಂಶ ತಡವಾದರೆ ಡೋಪಮಿನ್ ಕಡಿಮೆಯಾಗುತ್ತದೆ, ಪ್ರೇರಣೆ ಸಹ ಕುಸಿಯುತ್ತದೆ. ಉದಾಹರಣೆ, ಓದಿದರೆ 3 ತಿಂಗಳ ನಂತರ ಪರೀಕ್ಷೆ ಇದೆ, ಆದರೆ ಮೊಬೈಲ್ ಓಪನ್ ಮಾಡಿದರೆ ತಕ್ಷಣದ ಆನಂದ. ಅಲ್ಲಿ ಮೆದುಳು ಆಯ್ಕೆ ಮಾಡುತ್ತದೆ ತಕ್ಷಣದ ಸಂತೋಷ. ಮುಂದಿನ ಯಶಸ್ಸನ್ನು ಮರೆತು ತಕ್ಷಣದ ಸಂತೋಷವನ್ನು ಮೆದುಳು ಆಯ್ಕೆ ಮಾಡಿಕೊಳ್ಳುತ್ತದೆ. ಹಾಗಾದರೆ ಮೆದುಳನ್ನು ತರಬೇತಿಗೊಳಿಸುವುದು ಹೇಗೆ? ಸರಿ, ಹಾಗಾದರೆ ನಾವು ನಮ್ಮ ಮೆದುಳನ್ನು ಲಾಂಗ್ ಟರ್ಮ್ ಪ್ರೇರಣೆಗಾಗಿ ಹೇಗೆ ತರಬೇತಿಗೊಳಿಸಬೇಕು? ಇಲ್ಲಿ ಕೆಲವು ವೈಜ್ಞಾನಿಕ ಸಲಹೆಗಳು. ಮೊದಲನೆಯದು, ಸಣ್ಣ ಗುರಿಗಳು, ಸ್ಮಾಲ್ ಗೋಲ್ಸ್. ದೊಡ್ಡ ಗುರಿಯನ್ನು ಸಣ್ಣ ಹಂತಗಳಾಗಿ ಹಂಚಿ ಪ್ರತಿ ಹಂತ ಪೂರ್ತಿಯಾದಾಗ ಡೋಪಮಿನ್ ರಿಲೀಸ್ ಆಗುತ್ತದೆ. ಎರಡನೆಯದು, ರಿವಾರ್ಡ್ ಕೊಡಿ, ರಿವಾರ್ಡ್ ಯುವರ್ ಸೆಲ್ಫ್. ನೀವು ಕೆಲಸ ಮುಗಿಸಿದರೆ ನಿಮ್ಮನ್ನು ಸಣ್ಣ ಉಡುಗೊರೆಯೊಂದಿಗೆ ಪ್ರೋತ್ಸಾಹಿಸಿ. ಇದರಿಂದ ನಿಮ್ಮ ಮೆದುಳಿಗೆ ಡೋಪಮಿನ್ ಇನ್ನೂ ಹೆಚ್ಚಾಗುತ್ತದೆ. ಮೂರನೆಯದು, ಪ್ರಗತಿಯನ್ನು ನೋಡುವುದು, ಟ್ರ್ಯಾಕ್ ಪ್ರೋಗ್ರೆಸ್. ದಿನದ ಕೊನೆಯಲ್ಲಿ ನಿಮ್ಮ ಸಾಧನೆಯನ್ನು ಗಮನಿಸಿ ಬರೆಯಿರಿ. ಅದು ಮೆದುಳಿಗೆ ನಾನು ಮುಂದೆ ಸಾಗುತ್ತಿದ್ದೇನೆ ಅನ್ನುವ ಸಂದೇಶವನ್ನು ಕೊಡುತ್ತದೆ. ಇದರಿಂದ ನಿಮಗೆ ಮೆದುಳಿಗೆ ಡೋಪಮಿನ್ ಇನ್ನೂ ಹೆಚ್ಚಾಗುತ್ತದೆ. ಪರಿಸರವನ್ನು ಬದಲಾಯಿಸಿ. ನಾಲ್ಕನೆಯದು, ಪರಿಸರವನ್ನು ಬದಲಾಯಿಸಿ, ಚೇಂಜ್ ಎನ್ವಿರಾನ್ಮೆಂಟ್. ಮನಸ್ಸು ಬೇಸತ್ತರೆ ಪರಿಸರವನ್ನು ಕೂಡಲೇ ಬದಲಾಯಿಸಿ. ಹೊಸ ಸ್ಥಳ, ಹೊಸ ವಾತಾವರಣ ನಿಮ್ಮ ಮೆದುಳಿಗೆ ಪ್ರೇರಣೆಯನ್ನು ಹೆಚ್ಚಿಸುತ್ತದೆ. ಡೋಪಮಿನ್ ಸಹ ಇಲ್ಲಿ ಚೇಂಜ್ ಆಗುತ್ತದೆ, ಹೆಚ್ಚಾಗುತ್ತದೆ. ವಿಜ್ಞಾನವು ಹೇಳುವ 3 ಪ್ರೇರಣಾ ಮೂಲಗಳು. ನರಶಾಸ್ತ್ರಜ್ಞ ಡ್ಯಾನಿಯಲ್ ಪಿಂಕ್ ಅವರವರ ಪ್ರಕಾರ ಪ್ರೇರಣೆಯ ಮೂಲ 3 ಅಂಶಗಳಿವೆ. ಮೊದಲನೆಯದು ಆಟೋನಮಿ, ಸ್ವತಂತ್ರತೆ. ನೀವು ನಿಮ್ಮ ಕೆಲಸವನ್ನು ನಿಮ್ಮ ರೀತಿಯಲ್ಲಿ ಮಾಡಲು ಅವಕಾಶ ಸಿಕ್ಕರೆ ಹೆಚ್ಚು ಉತ್ಸಾಹ ಬರುತ್ತದೆ. ಎರಡನೆಯದು ಮಾಸ್ಟರಿ, ಪಟುತ್ವ. ನಾವು ಯಾವುದಾದರೂ ವಿಷಯದಲ್ಲಿ ದಿನದಿಂದ ದಿನಕ್ಕೆ ಬೆಳೆದಿದ್ದೇವೆ ಅನ್ನಿಸಿದರೆ ಮೆದುಳು ಸಂತೋಷವಾಗುತ್ತದೆ. ಇದರಿಂದ ನಿಮಗೆ ಇನ್ನೂ ಹೆಚ್ಚು ಬೆಳೆಯಬೇಕೆಂಬ ಕನಸು ಮೆದುಳಿಗೆ ಇನ್ನೂ ಜಾಸ್ತಿಯಾಗುತ್ತದೆ. ಇನ್ನು ಮೂರನೆಯದು ಪರ್ಪೋಸ್, ಉದ್ದೇಶ, ಪರ್ಪಸ್. ಕೆಲಸದ ಹಿಂದೆ ಅರ್ಥವಿದೆ ಅನ್ನಿಸಿದಾಗ ಅದು ಜೀವನ ಶಕ್ತಿ ಕೊಡುತ್ತದೆ.
ಉದ್ದೇಶ ಸ್ಪಷ್ಟವಾಗಿದ್ದರೆ ಅದು ಜೀವನ ಶಕ್ತಿಯನ್ನು ಕೊಡುತ್ತದೆ. ನಿಮ್ಮ ಮೆದುಳಿಗೆ ಮೋಡ್ ಸ್ವಿಚ್ ಬೇಕು. ಕೆಲವೊಮ್ಮೆ ಮೆದುಳಿಗೆ ವಿಶ್ರಾಂತಿ ಬೇಕಾಗುತ್ತದೆ. ಪೊಮೊಡೊರೊ ಟೆಕ್ನಿಕ್ ಬಳಸಿ. ನೀವು ಓದುವಾಗ ವಿದ್ಯಾರ್ಥಿಯಾಗಿದ್ದರೆ ಅಥವಾ ನೀವು ಯಾವುದಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ನೀವು ಪೊಮೊಡೊರೊ ಟೆಕ್ನಿಕನ್ನು ಬಳಸಿ 25 ನಿಮಿಷ ಕೆಲಸ, 25 ನಿಮಿಷ ಓದುವುದು ಅಥವಾ ಕೆಲಸ ಮಾಡುವುದು, 5 ನಿಮಿಷ ಬ್ರೇಕನ್ನು ತೆಗೆದುಕೊಳ್ಳಿ. ಪ್ರತಿ 25 ನಿಮಿಷ ಆದ ನಂತರ 5 ನಿಮಿಷ ಬ್ರೇಕನ್ನು ತೆಗೆದುಕೊಳ್ಳುವುದು. ಇದು ಡೋಪಮಿನ್ ಬ್ಯಾಲೆನ್ಸನ್ನು ಕಾಪಾಡುತ್ತದೆ. ನಿಮ್ಮ ಮೆದುಳು ಡೋಪಮಿನ್ ಬ್ಯಾಲೆನ್ಸನ್ನು ಕಾಪಾಡುತ್ತದೆ. ಹಾಗೆಯೇ ಮೆದುಳಿನ ನ್ಯೂರೋಪ್ಲಾಸ್ಟಿಸಿಟಿ ಪ್ರಕಾರ ನೀವು ನಿಯಮಿತವಾಗಿ ಹೊಸ ಕೆಲಸ ಮಾಡುತ್ತಾ ಹೋದರೆ ಮೆದುಳು ಹೊಸ ಕನೆಕ್ಷನ್ಗಳನ್ನು ನಿರ್ಮಿಸುತ್ತದೆ. ಇದರಿಂದ ಪ್ರೇರಣೆ ಮತ್ತು ಕಲಿಕೆಯ ಸಾಮರ್ಥ್ಯ ಎರಡೂ ಹೆಚ್ಚುತ್ತದೆ. ಹಾಗಾದರೆ ದೈನಂದಿನ ಅಭ್ಯಾಸಗಳು. ಬೆಳಗ್ಗೆ ಎದ್ದ ಕೂಡಲೇ ಮೊಬೈಲನ್ನು ನೋಡಬೇಡಿ. ಅದು ತಕ್ಷಣದ ಡೋಪಮಿನ್ಗೆ ಶಾಕ್ ಕೊಡುತ್ತದೆ. ಇದನ್ನು ಅವಾಯ್ಡ್ ಮಾಡಿ. ಬೆಳಗ್ಗೆ ಎದ್ದ ಕೂಡಲೇ ಮೊಬೈಲನ್ನು ನೋಡಬೇಡಿ. ಇನ್ನು ಎರಡನೆಯದು ಮೆಡಿಟೇಷನ್, ಧ್ಯಾನ ಮತ್ತು ವ್ಯಾಯಾಮ, ಎಕ್ಸಸೈಸ್. ಇವು ನ್ಯೂರೋ ಟ್ರಾನ್ಸ್ಮಿಟರ್ಗಳನ್ನು ಸಮತೋಲನಗೊಳಿಸುತ್ತವೆ. ನೀವು ಧ್ಯಾನವನ್ನು ಮುಂಜಾನೆ ಎದ್ದ ಕೂಡಲೇ ಧ್ಯಾನ ಮತ್ತು ಎಕ್ಸಸೈಸನ್ನು ಮಾಡಲೇಬೇಕು. ಇನ್ನು ಮೂರನೆಯದು, ದಿನದ ಮೊದಲ 2 ಗಂಟೆಗಳಲ್ಲಿ ಅತ್ಯಂತ ಮುಖ್ಯವಾದ ಕೆಲಸವನ್ನು ಮಾಡಿ ಮುಗಿಸಿ. ಆ ಸಮಯದಲ್ಲಿ ಮೆದುಳು ತಾಜಾ ಇರುತ್ತದೆ. ಮೆದುಳಿನ ಡೋಪಮಿನ್ ಹೈ ಲೆವೆಲ್ನಲ್ಲಿ ಇರುತ್ತದೆ. ಆ ಸಮಯದಲ್ಲಿ ಆ 2 ಗಂಟೆಗಳಲ್ಲಿ ಅತ್ಯಂತ ಮುಖ್ಯವಾದ ಕೆಲಸವನ್ನು ಮಾಡಿ ಮುಗಿಸುವುದು ಉತ್ತಮ. 4ನೆಯದು, ನಿದ್ರೆಯನ್ನು ಸರಿಯಾಗಿ ಮಾಡಿ. ಡೋಪಮಿನ್ ಹಾಗೂ ಸೆರೋಟೋನಿನ್ ಎರಡೂ ನಿದ್ರೆ ಸಮಯದಲ್ಲಿ ರಿಫ್ರೆಶ್ ಆಗುತ್ತವೆ. ಇದರಿಂದ ನಿಮ್ಮ ಮೆದುಳು ತಾಜಾ ಆಗಿರುತ್ತದೆ. ಪ್ರೇರಣೆ ಎಂದರೆ ಯಾರಾದರೂ ಕೊಡುವುದು ಅಲ್ಲ, ಅದು ನಮ್ಮೊಳಗೆ ಹುಟ್ಟುವುದು. ನಮ್ಮ ಮೆದುಳು ಒಂದು ಅದ್ಭುತ ಯಂತ್ರ. ಅದನ್ನು ನಾವು ಅರ್ಥ ಮಾಡಿಕೊಂಡರೆ ಏನು ಸಾಧಿಸಬಹುದು ಅನ್ನುವುದಕ್ಕೆ ಗಡಿಯಿಲ್ಲ. ಹಾಗಾಗಿ ಹಿಂದೆ ಒಂದು ನಿರ್ಧಾರ ಮಾಡಿ, ಸಣ್ಣ ಗುರಿ ಇಡಿ, ಪ್ರಗತಿ ಟ್ರ್ಯಾಕ್ ಮಾಡಿ, ನಿಮ್ಮ ಮೆದುಳಿಗೆ ಧೈರ್ಯವನ್ನು ಕೊಡಿ. ನಿಮ್ಮ ಪ್ರೇರಣೆ ನಿಮ್ಮ ಕೈಯಲ್ಲೇ ಇದೆ. ಧನ್ಯವಾದಗಳು. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.